ಜೈನ್ ಫ್ರೆಂಡ್ಸ್, 2026ದಾಗ ನೀವು ಬಿ ಯಾವುದೇ ಜಾಬ್ ಹಚ್ಕೋಬೇಕಂದ್ರೆ ಫಿಟ್ನೆಸ್ ವಿಡಿಯೋ ಬೇಕಿತ್ತು ಅಂದ್ರೆ ರನ್ನಿಂಗ್ ಹ್ಯಾಂಗೆ ಓಡ್ಬೇಕನ್ನೋದು ನಿಮ್ಗೆ ಇದು ವಿಡಿಯೋದಾಗ ಹೇಳ್ಕೊಡ್ತಾನೆ. ರನ್ನಿಂಗ್ ಹ್ಯಾಂಗೆ ಅಂದ್ರೆ ಈಗ ಯಾವುದೇ ನೀವು ಪೊಲೀಸ, BSF, SSGD ಇಲ್ಲರ ಅಗ್ನಿವೀರ ಜಾಬ್ಗಳು ಬಿಡ್ತಾ ಅದಕ್ಕೆ ಫಿಟ್ನೆಸ್ ರನ್ನಿಂಗ್ ಯಾವ ಥರ ಮಾಡ್ಬೇಕನ್ನೋದು ನಿಮ್ಗೆ ಈ ವಿಡಿಯೋದಾಗ ಹೋಗ್ತಾ. ರನ್ನಿಂಗ್ ಯಾವ ಥರ ಮಾಡ್ಬೇಕಂದ್ರೆ ಈಗ ನಿಮ್ಮ ಸ್ಟಾರ್ಟಿಂಗ್ದಾಗ ನೀವು ಬಿಗ್ನರ್ ಇದ್ದೀರಿ. ಬಿಗ್ನರ್ ಅಂದ್ರೆ ಹೊಸದಾಗಿ ಬಿಗ್ನರ್ ಅಂತಾರವ್ರಿಗೆ ಹೊಸದಾಗಿ ಇದ್ದೀರಂದ್ರೆ ನೀವು ಸ್ಟಾರ್ಟಿಂಗ್ದಾಗ ನೀವು ಈಗ ವಿಡಿಯೋದು ನೋಡ್ತೀರಿ ಹಂಗೆ ಬರ್ತಾವೆ. ಅದೇ ಥರ ನೀವು ವಿಡಿಯೋ ಈ ಫಸ್ಟ್ ಟೈಮ್ ಬಂದ್ರೆ ನಮ್ಗೆ ಏನು ಮಾಡಿರಿ, ಮತ್ತು ಲೈಕ್ ಮಾಡಿರಿ, ನಿಮ್ಗೆ ಕಮೆಂಟ್ ಮಾಡಿರಿ ಯಾವ ಥರ ವಿಡಿಯೋ ಬೇಕಂತ. ಬೆಲ್ ಐಕನ್ ಒತ್ತಿಡ್ರಿ, ಯಾಕಂದ್ರೆ ಬೆಲ್ ಐಕನ್ ಹತ್ತಿರ ಫಸ್ಟ್ ವಿಡಿಯೋ ಬಿಟ್ಟರೆ ನಿಮ್ಮಲ್ಲೇ ಬರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಪೈಲೇದು ಏನು ಅಂದ್ರೆ ನೀವು ಕಂಟಿನ್ಯೂ ರನ್ನಿಂಗ್ ಓಡ್ತಾ ಇರ್ಬೇಕು. ಮಾರ್ನಿಂಗ್ ನೀವು ಜಲ್ದಿ ಹೇಳ್ಬೇಕು, 4 ಗಂಟೆಗದು ಎದ್ದು 4:15 ಎದ್ದು ರೆಡಿದು ಆಗಿ ಶೂಸ್ ಅದು ಓಡೋಕ್ಕೆ ಬೆಸ್ಟ್ ಶೂಸ್ ಇರಬೇಕು. ಯಾಕಂದ್ರೆ ಬೆಸ್ಟ್ ಶೂಸ್ ಇದ್ದರೆ ನಿಮ್ಗೆ ಕಾಲದು ಡ್ಯಾಮೇಜ್ ಆಗೋಲ್ಲ ಮತ್ತು ಓಡೋಕ್ಕೆ ಭೀ ಇಂಟ್ರೆಸ್ಟ್ ಬರ್ತಾ. ಬಿಗ್ನರ್ ಇದ್ರು ಅಂದ್ರೆ ಈಗ ನಾರ್ಮಲ್ ಶೂಸ್ ಹಾಕ್ಕೊಂಡು ಓಡೋಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಫ್ರ್ಯಾಕ್ಚರ್ ಆಗ್ತಾವೆ ಜಲ್ದಿ ಕಾಲ ಮತ್ತು ಇದು ಆಗ್ತಾವೆ. ನಿಮ್ಮ ಬಾಡಿದಾಗ ಎನರ್ಜಿ ಬರಬೇಕಂದ್ರೆ ನೀವು ಕಂಟಿನ್ಯೂ ಲಾಂಗ್ ರನ್ನಿಂಗ್ ಓಡಬೇಕು. ಕಂಟಿನ್ಯೂ ಲಾಂಗ್ ರನ್ನಿಂಗ್, ಯಾಕಂದ್ರೆ ಎನರ್ಜಿ ಮತ್ತು ರನ್ನಿಂಗ್ ಬಾಡಿ ಫಿಟ್ ಆಗ್ತಾ. ಲಾಂಗ್ ರನ್ನಿಂಗ್ ಓಡೋದ್ರಿಂದ ಕಂಟಿನ್ಯೂ ಓಡೋದು ನಿಮ್ಗೆ ಅದು ರೂಟೀನ್ ಆಗ್ತಾ. ಈಗ ಏನು ಭೀ ಕೆಲಸ, ಈಗ ನೀವು ಹೊಲ್ದಾಗ ಕೆಲಸ ಮಾಡಿದ್ರಿ ಅಂದ್ರೆ ಈಗ ಕಂಟಿನ್ಯೂ ಮಾಡಿ ಈಗ ಒಂದು 5 ವರ್ಷದಿಂದ ಕೆಲಸ ಮಾಡ್ತೀರ ಹೊಲ್ದಾಗ, ನಿಮ್ಗೆ ಏನು ಅಂದ್ರೆ ಹೊಲದ ಬಗ್ಗೆ ಏನು ಅನ್ನೋದು ಎಲ್ಲ ಗೊತ್ತಿರುತ್ತೆ ನಿಮ್ಗೆ. ಅದಕ್ಕೆ ಈಗ ಹೊಸ್ದಾಗಿ ಬಂದರು ಅಂದ್ರೆ ಯಾರಿಗೆ ಹೊಲದ ಬಗ್ಗೆ ಗೊತ್ತಿರಲ್ಲ, ಯಾರಿಗೆ ಅವ್ರಿಗೆ ಹ್ಯಾಂಗೆ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ. ಅದಕ್ಕೆ ಅಂತಾರೆ ಎಕ್ಸ್ಪೀರಿಯನ್ಸ್ ಅದು ನೀವು ಓಡಿ ಬರೋದಕ್ಕೆ, ಅದಕ್ಕೆ ಪ್ರಾಕ್ಟೀಸ್ ಮಾಡೋದಕ್ಕೆ ಅದಕ್ಕೆ ಎಕ್ಸ್ಪೀರಿಯನ್ಸ್ ಅಂತ. ಓಡ್ತಾರ್ಕಿ ಹಂಗೆ ಓಡ್ಬೇಕು ಹಿಂಗೆ ಓಡ್ಬೇಕು ಅಂತ ನೀವು ಸ್ಟ್ರಾಟಜಿ ಕಂಟಿನ್ಯೂ ಪ್ರಾಕ್ಟೀಸ್ ಮಾಡಿದ್ರೆ ಅಂದರೆ ನಿಮ್ಗೆ ರನ್ನಿಂಗ್ ಹೆಚ್ಚಿಗೆ ಇಂಪ್ರೂವ್ ಆಯ್ತಂದ್ರೆ ನೀವು ಸೆಲೆಕ್ಷನ್ ಆಗ್ತೀರಿ ಯಾವುದು ಭೀ ಫಿಟ್ನೆಸ್ ರನ್ನಿಂಗ್ದಾಗ. ಈಗ ರನ್ನಿಂಗ್ ಓಡಿಸ್ತಾರೆ. ಈಗ SSGDದಾಗ 1500 ಮೀಟರ್ 5 ಕಿಲೋಮೀಟರ್ ಇರ್ತದೆ. SSGDದಾಗ 5 ಕಿಲೋಮೀಟರ್ ಇರುತ್ತೆ. ಈಗ ಇಂಡಿಯನ್ ಆರ್ಮಿ ಇಲ್ಲರ ಅಗ್ನಿವೀರದಾಗ ಜಾಬ್ದಾಗ ರ್ಯಾಲಿಯಾಗ 1400 ಮೀಟ್ರ್ ಇರುತ್ತೆ. 1400 ಮೀಟ್ರ್ ಇರುತ್ತೆ. ಅದು ಈ ರ್ಯಾಲಿಗೆ ಹೋದ್ರಿ ಅಂದ್ರೆ ಯಾವ್ದು ಭೀ ಸೆಲೆಕ್ಷನ್ ನೀವು ಎಕ್ಸಾಮ್ ಬರೆದು ಹೋಗ್ತೀರಿ. ರ್ಯಾಲಿಗೆ ಹೋದ್ರಿ ಅಂದ್ರೆ ಗ್ರೌಂಡ್ ಇರ್ತದೆ, 400 ಗ್ರೌಂಡ್ ಇರ್ತದೆ. 400 ಗ್ರೌಂಡ್ ನೀವು 4 ರೌಂಡ್ ಹೊಡಿಬೇಕು. 4 ರೌಂಡ್ ಹೊಡಿದ್ರಿ ಅಂದ್ರೆ ಅದು ಒಂದು 4 ರೌಂಡ್ ಹೊಡಿಬೇಕು ಕಂಟಿನ್ಯೂ 4 ರೌಂಡ್. ಈಗ SSGDದು ಹೆಂಗೆ ಇರುತ್ತೆ ರನ್ನಿಂಗ್ ಅಂದ್ರೆ ಲಾಂಗ್ ರನ್ನಿಂಗ್ ಇರುತ್ತೆ. ಗ್ರೌಂಡ್ದಾಗ ಇರಲ್ಲ, ಗ್ರೌಂಡ್ದಾಗ ಇರಲ್ಲ, ರೋಡಿಗೆ ಇರುತ್ತೆ ಸ್ಟೇಟ. ಇಲ್ಲರ 2 ಸರ್ಕಲ್ ಇರ್ತಾವೆ, 2.5 ಕಿಲೋಮೀಟ್ರ್ 2 ಸರ್ಕಲ್ ಇರ್ತಾವೆ. ರನ್ನಿಂಗ್ ಬಿಡ್ತಾರೆ ರೋಡಿಗೆ. ಟೈಮಿಂಗ್ ಹೆಚ್ಚಿಸಿ ಟೈಮಿಂಗ್ ಅದ SSGDದು 24 ನಿಮಿಷದ. ಅಗ್ನಿವೀರದು ಅಂದ್ರೆ 5:15 ಹೊಡೆದ್ರೆ ಎಕ್ಸಲೆಂಟ್ ಬರ್ತಿ. ಗುಡ್ಡ 6 ತನಕ ಅದ ಟೈಮಿಂಗ. ಅಗ್ನಿವೀರದು ಇದರ ಇಂಡಿಯನ್ ಆರ್ಮಿದು 4 ರೌಂಡ್ ಹೊಡೆದಂಗೆ ಗ್ರೌಂಡ್ದು. SSGDದು 5 ಕಿಲೋಮೀಟ್ರದ್ದು 24 ನಿಮಿಷದ. ಅದೇ ಥರ ಮತ್ತು ನಿಮಗೆ ಬಾಡಿದಾಗ ಎನರ್ಜಿ ಬೇಕಂದ್ರೆ ನೀವು ಚೆನ್ನಾಗಿರುವ ಕೋಲ್ಡ್ ಡ್ರಿಂಕ್ಸ್ ಅದು ಕುಡಿಬೇಕು. ಕೋಲ್ಡ್ ಡ್ರಿಂಕ್ಸ್ ಇಲ್ಲ, ಚೆನ್ನಾಗಿ ಇರುವ ಗುಳ್ಕೊಂಡಿ ಅದು ಕುಡಿಬೇಕು. ಅಂದರೆ ಎಲೆಕ್ಟ್ರೋಲ್ ಅದು ಹಣ್ಣು ಕುಡ್ತಾ ಇರಬೇಕು. ಬಾಡಿದಾಗ ಎನರ್ಜಿ ಬರ್ತದೆ. ಮತ್ತು ಅದೇ ಥರ ಬಾಳೆಹಣ್ಣು ಅದು ಎಲ್ಲ ತಿನ್ಬೇಕು. ನೀವು ಇಂಥ ಪ್ರೋಟೀನ್ ಸಿಗ್ಬೇಕಂದ್ರೆ ಪ್ರೋಟೀನ್ ಈಗ ಹೊರಗಿಂದ ಅದು ಡಬ್ಬ ಅದು ತೊಳ್ಕೊಬೇಡ್ರಿ. ಡಬ್ಬ ಎದಕ್ಕೆ ಹತ್ತ ಅಂದರೆ ಬಾಡಿ ಮಾಡೋಕೆ ಹತ್ತ, ಬಾಡಿ ಅದರಲ್ಲಿ ಆಗಲ್ಲ. ಈ ಜಿಮ್ ಹೋಗೋರದು ತೋತಾರ ಅದು ನೋಡಿ ನೀವು ರನ್ನರ್ಸ್ ಭೀ ತೊಳ್ಕೊಬೇಡ್ರಿ. ಇದು ತಪ್ಪು ಮಾಡ್ಕೊಬೇಡ್ರಿ. ತಪ್ಪು ಮಾಡಿದ್ದೇನಂದ್ರೆ ನಿಮ್ಮ ಬಾಡಿ ಲಾಸ್ ಆಗ್ತದೆ. ಯಾವುದು ಅದು ಜಿಮ್ ಮಾಡಿ ಬಿಟ್ಟವ್ರಿ ಅವ್ರ ಬಾಡಿ ನೋಡಿ ಹೆಂಗೆ ಲೂಸ್ ಆಗ್ತದೆ. ಅದೇ ಥರ ಪ್ರೋಟೀನ್ ಅದು ವೇಸ್ಟ್ ಆಗ್ತದೆ. ಇಂಪಾರ್ಟೆಂಟ್ ರನ್ನಿಂಗ್ ಓಡಾಕಳಿಗೆ ನೀವು ಈಗ ಎಲ್ಲರೂ ಓಡ್ತಾರೆ. ನೀವು ಈ ಸ್ಟಾರ್ಟಿಂಗ್ ಹಿಡಿದವ್ರು ಓಡ್ತಾ ಇರ್ತಾರೆ. ಅವ್ರು ನೋಡಿಸಿ ನೀವು ಭೀ ಹೆಚ್ಚಿಗೆ ಓಡೋಕೋಬಾರ್ದು. ಹೆಚ್ಚಿಗೆ ಓಡಿದ್ರೆ ನಿಮ್ಗೆ ಏನೇ ಒಂದು ಬಾಡಿಯಲ್ಲಿ ಲಾಸ್ ಆಗ್ತದೆ. ಯಾಕಂದರೆ ನಿಮ್ಮ ಕಾಲು ಎಳಿತಾ ಇಲ್ಲ, ಹೊಟ್ಟೆ ಕುಡಿತಾ ಏನೇ ಒಂದು ಆತ. ಅವ್ರು ಓಡ್ತಾ ಇರ್ತಾರೆ ಅಂದ್ರೆ ಅವ್ರು ಪ್ರಾಕ್ಟೀಸ್ ಮಾಡಿರ್ತಾರೆ ಪೈಲೆ, ಅದಕ್ಕೆ ಓಡ್ತಾ ಇರ್ತಾರೆ. ಯಾವತ್ತಿಗೆ ಅವರಿಂದ ಹತ್ತಕೋಬಾರ್ದು. ನೀವು ಸ್ಟಾರ್ಟಿಂಗ್ದಾಗ ಇದ್ದಾಗ ನೀವು ಸ್ಲೋಲಿ ರನ್ನಿಂಗ್ ಮಾಡ್ಕೊಂಡು ಸ್ಪೀಡ್ ಆಗುತ್ತೆ. ಅದೇ ಥರ ಡೈಲಿ ಸ್ವಿಮ್ಮಿಂಗ್ ಮಾಡೋದು. ಸ್ವಿಮ್ಮಿಂಗ್ ಮಾಡೋದು ನಿಮ್ಮ ಬಾಡಿ ಫಿಟ್ ಇರುತ್ತೆ. ಮತ್ತು ಹೈಟ್ ಭೀ ಬೆಳೀತದೆ. ಅದರಲ್ಲಿ ಹೈಟ್ ಬೆಳೀತಂದ್ರೆ ಎಲ್ಲರ ಹೈಟ್ ಹ್ಯಾಂಗೆ ಆಗ್ಬೇಕನ್ನೋದು ಮೆಸೇಜ್ ಹಾಕ್ತಾರೆ. ಅಂದ್ರೆ ಹೈಟ್ ಮೆಸೇಜ್ ಹಾಕ್ತೀರಿ, ಹೈಟ್ ಆಗ್ಬೇಕನ್ನೋದು ಹೇಳಿದ್ರು ಅದ್ರ ಬಗ್ಗೆ ನೀವು ಮಾಡಲ್ಲ. ಆ ಥರ ನೀವು ಹೇಳ್ತಾರೆ. ಈಗ ಹೆಂಗೆ ಅಂದ್ರೆ ಹೈಟ್ ಯಾವ ಥರ ಆತಂದು ನೀವು ಕೇಳ್ತೀರಿ, ಮೆಸೇಜ್ ಹಾಕ್ತಿರಲ್ಲ. ಮೆಸೇಜ್ ಹಾಕ್ಬಳಕ ನಾನು ಹೇಳಿರ್ತಾ ಅದು ಅದ್ರ ಬಗ್ಗೆ ನೀವು ಮಾಡಲ್ಲ. ಯಾವತ್ತಿಗೆ ಒಂದು ದಿನ ಮಾಡ್ತೀವಿ, 2 ದಿನ ಮಾಡ್ತೀವಿ, ಅದು ಉಪಯೋಗ ಕೊಡೋಲ್ಲ. ಯಾವತ್ತಿಗೆ ಎಲ್ಲರ ವಿಡಿಯೋಗಳು ನೋಡಿ ನೀವು ಈ ವಿಡಿಯೋ ನೀನು ನೋಡ್ತೀವಿ. ಈಗ ಸದ್ಯಕ್ಕೆ ನೀವು ನೋಡೋಗಿ ಟ್ರೈ ಮಾಡಿರ್ತೀವಿ. ಒಂದಿನ ನೋಡ್ತೀವಿ, ಆಮೇಲೆ ನೋಡೋಕ್ಕೆ ಹೋಗೋದು ವಿಡಿಯೋ. ಯಾಕೆ ನೋಡ್ಬಳಕ್ಕೆ ಅದ್ರ ಬಗ್ಗೆ ಅದ್ರ ಥರ ಮಾಡ್ಬೇಕು. ಮಾಡ್ರೆ ಅದಕ್ಕೆ ಉಪಯೋಗ ಆಗ್ತಾಯಿದ್ರೆ. ಮತ್ತು ರನ್ನಿಂಗ್ ಬಗ್ಗೆ ಹೇಳ್ತಾ ಹಂಗೆ
ಎಷ್ಟೇ ವಿಡಿಯೋ ಬರ್ತಾ ಇರ್ತಾವೆ ಚೆನ್ನಾಗಿ ಬೂಟ್ ಎಕ್ಸಸೈಸ್ ಮಾಡ್ಕೋತೀರಿ ಕಂಟಿನ್ಯೂ ಇದೇ ಥರ ವಿಡಿಯೋ ಬರ್ತಾ ಇರ್ತಾವೆ. ನಮ್ಗೆ ಐಡಿಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಫಾಲೋ ಮಾಡಿರಿ. ಏನು ಅದ ನಿಮ್ಗೆ ಯಾವ್ದು ಬಗ್ಗೆ ವಿಡಿಯೋ ಬೇಕಂತ ಕಮೆಂಟ್ ಮಾಡಿ. ಜೈ ಹಿಂದ್.